ಬಿಡು ನನ್ನೇನು ಮಾಡ್ಬೇಡ ಬಿಡು ಬಿಡು. ಬದ್ರಿ, ಕಳ್ತನವಾಗಿ ಲೇಡೀಸ್ ಟಾಯ್ಲೆಟ್ ನುಗ್ಗಿದ್ದು ಅಲ್ದೆ ಒಂಟಿಯಾಗಿದ್ದ ರೂಪ ಮೇಲೆ ಅತ್ಯಾಚಾರ ಮಾಡಕ್ ಪ್ರಯತ್ನ ಪಟ್ಟಿದ್ದು ತಪ್ಪು. ಏನ್ ಮಾಡೋ ಸರ್? ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬಾರ್ದಲ್ವಾ? ಶಟ್ ಅಪ್. ನೀನ್ ಮಾಡೋ ತಪ್ಪಿಗೆ ನಿನ್ನ ಡಿಸ್ಮಿಸ್ ಮಾಡ್ಬೇಕಾಗಿತ್ತು. ನಿನ್ನ ಎಜುಕೇಶನ್ ಲೈಫು ಹಾಳಾಗೋಗುತ್ತೆ ಅಂತ ನಿನ್ನ 1 ವಾರ ಸಸ್ಪೆಂಡ್ ಮಾಡಿದ್ದೀನಿ. ನನ್ನನ್ನು ನೀನು 1 ವಾರ ಸಸ್ಪೆಂಡ್ ಮಾಡಿದ ಮೇಲೆ ಈ ಕಾಲೇಜಲ್ಲಿ 1 ವಾರ ಕ್ಲಾಸ್ ನಡೆಯೋ ಹಾಗಿಲ್ಲ. ಇಷ್ಟು ದಿವಸ ಇವನೊಬ್ಬನೇ ರೌಡಿಸಂ ಮಾಡ್ತಾ ಇದ್ದ, ಈಗ ಗೂಂಡಗಳು ಕರ್ಕೊಂಡ್ಬಂದು ರೌಡಿಸಂ ಶುರು ಮಾಡ್ಬಿಡ್ತಾನೆ. ಎಕ್ಸಾಮ್ ಬೇರೆ ಹತ್ರ ಬಂತು, ಇವ್ ನೋಡಿದ್ರೆ 1 ವಾರ ಕ್ಲಾಸ್ ನಡೆಯಕ್ ಬಿಡಲ್ಲ ಅಂತ ಪಟ್ಟಿಡ್ ಕೂತಿದಾನಲ್ಲ, ಏನ್ ಮಾಡೋದು? ಈ ಗೂಂಡನ ಒದ್ದರ್ಸು ಒಬ್ನೇ ಒಬ್ಬ ಗಂಡು ನಮ್ ಈ ಸ್ಟೂಡೆಂಟ್ಸ್ ಅಲ್ಲಿ ಯಾರು ಇಲ್ವಾ? ಬದ್ರಿ, ನಿನ್ನ ವೈಯಕ್ತಿಕ ದ್ವೇಷಕ್ಕೆ ಈ ತರ ಬಾಡಿಗೆ ಗುಂಡಗಳನ್ನ ಕರ್ಕೊಂಡ್ಬಂದು ಕಾಲೇಜಲ್ಲಿ ಗಲಾಟೆ ಮಾಡೋದು ಒಳ್ಳೇದಲ್ಲಮ್ಮ. ನೋಡಮ್ಮ, ಇಂಥ ವಿಷಯಕ್ಕೆ ತಲೆ ಹಾಕ್ಬೇಡ. ಕಾಲೇಜಿಂದ ನನ್ನನ್ನು ಸಸ್ಪೆಂಡ್ ಮಾಡಿದ ಮೇಲೆ ಕಾಲೇಜ್ಗೆ ಯಾರು ಬರೋ ಹಾಗಿಲ್ಲ. ಯಾವ್ದಾರು ಹುಡುಗಿನ ಪಾರ್ಕಿಗೋ ಸಿನಿಮಾಕ್ಕೋ ಹೋಗಿ ಜಾಲಿ ಮಾಡು. ನೋಡು, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಏನೋ ಸಾಧಿಸ್ಬೇಕು ಅಂತ ಸ್ಟೂಡೆಂಟ್ಸ್ ಎಲ್ಲ ಓದ್ತಾ ಇರ್ತಾರೆ. ಈ ಟೈಮಲ್ಲಿ ಈ ರೀತಿ ಎಲ್ಲ ಗಲಾಟೆ ಆದ್ರೆ ಎಲ್ಲರ ಫ್ಯೂಚರ್ ಸ್ಪಾಯಿಲ್ ಆಗತ್ತೆ. ನಿನ್ನೊಬ್ಬನ ದ್ವೇಷಕ್ಕೋಸ್ಕರ ಈ ರೀತಿ ಗೂಂಡಾಗಳನ್ನ ಕರ್ಕೊಂಡ್ಬಂದು ಕಾಲೇಜಲ್ಲಿ ಗಲಾಟೆ ಮಾಡಿ ಎಲ್ಲರ ಲೈಫ್ನು ಬಲಿ ಕೊಡ್ಬೇಡ. ಚೆನ್ನೋ, ಇಲ್ಲಿ 100 ಜನ ಸ್ಟೂಡೆಂಟ್ಸ್ ವಾಚ್ಮನ್ ತರ ತಲೆ ತೆಗೆಸ್ಕೊಂಡು ಗೇಟಲ್ಲಿ ನಿಂತಿದ್ದಾರೆ, ಇನ್ನು ನೀನೊಬ್ಬ. ಬೇರೆ ರಾಜ್ಯಕ್ಕೆ ಹರಿದೋಗೋ ಕಾವೇರಿ ನೀರನ್ನೇ ಅಡ್ಡ ಹಾಕ್ತಡದಂತ ಜನ ನಾವು. ಇನ್ನೀನು ನೀವೆಲ್ಲ ಬಾಲ್ನ ಗ್ರೌಂಡ್ ಮೇಲೆ ಇಟ್ಕೊಂಡು ಆಡ್ತೀರಾ, ಆದ್ರೆ ನಾನು ಗ್ರೌಂಡ್ ಟಚ್ ಮಾಡದೆ ನಿಮ್ ಬಾಡಿನೇ ಗ್ರೌಂಡ್ ಮಾಡ್ಕೊಂಡು ಆಡ್ತೀನಿ. ನಮ್ಮ ಜೊತೆ ಬಾಲ್ ಆಡಿ ಗೋಲ್ ಹೊಡೆದವರೇ ಇಲ್ಲ. ಏಯ್, ಬಾಲ್ ಕಿತ್ಕೊಳ್ಳ. ತಾಕತ್ತಿದ್ರೆ ಕಿತ್ಕೊಳ್ಳಿ. ಸಾವಿತ್ರಿ, ಸಾವಿತ್ರಿ, ಅಯ್ಯಯ್ಯೋ, ಪೂಜೆ ಮಾಡಕ್ಕೂ ಬಿಡಲ್ವಲ್ರಿ? ತಗೊಳ್ಳಿ, ನೀರ್ ಕಾದಿದೆ, ಹೋಗಿ ಸ್ನಾನ ಮಾಡಿ. ನನಗೇನು ನಿನ್ ಸೇವೆ ಅವಶ್ಯಕತೆ ಇಲ್ಲ. 8 ಗಂಟೆ ಆದ್ರೂ ನಿನ್ ಮಗ ಹೀಗೆ ಬಿದ್ಕೊಂಡಿದ್ದಾನಲ್ಲ, ಏನಿದ್ರ ಅರ್ಥ? ಇವತ್ ಸಂಡೇ, ವಾರದ ರಜಾ ದಿನ ಅಂತ ಹೇಳಮ್ಮ. ಏಯ್, ಭಾನುವಾರ ಆದ್ರೆ ಓದ್ಕೋಬಾರ್ದು ಅಂತ ಹೇಳಿದಾರೇನೋ? ನಿನ್ನ ವಯಸ್ಸಲ್ಲಿ ನಾನು ಹಳ್ಳಿಲಿದ್ದಾಗ 5 ಗಂಟೆಗೆ ಎದ್ದು ಕೊಟ್ಟಿಗೆನೆಲ್ಲ ಗುಡ್ಸಿ ಸಾರಿಸಿ ಎಮ್ಮೆಗಳನ್ನ ಮೇಯಕ್ ಹೊಡ್ಕೊಂಡು ಹೋಗ್ತಿದ್ದೆ. ನಿಮ್ಮಪ್ಪ ಎಮ್ಮೆಗಳನ್ನ ಸಾಕಿದ್ದ, ನೀ ಮೇಯಿಸ್ತಿದ್ದೆ. ನಮ್ಮಪ್ಪ ಎಮ್ಮೆಗಳನ್ನ ಕಟ್ಟಿಲ್ವೇ? ಏಯ್, ತಲೆ ಹೊರಟೆ ಮಾತಿಗೆ ಏನು ಕೊರತೆ ಇಲ್ಲ. ಪರೀಕ್ಷೆ ಹತ್ರ ಬಂತು, ಓದ್ಕೋಬೇಕು ಅನ್ನೋ ಪರಿಜ್ಞಾನ ಬೇಡ ನಿನ್ಗೆ? ಓದೋದ್ ಯಾವಾಗ ಬೇಕಾದ್ರೂ ಓದ್ಬೋದು, ಬೆಳಗ್ಗೆನೆ ಎದ್ದು ಓದ್ಬೇಕಾ? ಬೆಳಗ್ಗೆ ಹೊತ್ತು ಎದ್ದು ಓದಿದ್ರೆ ಓದು ಚೆನ್ನಾಗಿ ತಲೆಗೆ ಹತ್ತುತ್ತೆ. ಆಮೇಲೆ ಏನಾಗತ್ತೆ? ರ್ಯಾಂಕ್ ಬರ್ತೀಯಾ, ಒಳ್ಳೆ ಕೆಲ್ಸ ಸಿಗುತ್ತೆ. ಕೆಲ್ಸ ಸಿಕ್ಕಿದ್ರೆ ಏನಾಗತ್ತೆ? ನನ್ ತರ PA ಕೆಲ್ಸ ಸಿಗದೆ ಒಳ್ಳೆ ಸ್ಟೇಟಸ್ ಇರೋ ಕೆಲ್ಸ ಸಿಗುತ್ತೆ. ಆಮೇಲೆ ಆರಾಮಾಗಿ ಹೀಗೆ ಮಲಗಬಹುದಲ್ಲ. ನಾನು ಈಗ್ಲೂ ಅದ್ನೇ ಮಾಡ್ತಾ ಇರೋದು. ಈ ದುರಂಕಾರಕ್ಕೆ ಏನು ಕೊರತೆ ಇಲ್ಲ. ಕರ್ಮ ಕರ್ಮ. ಏನೋ ಆ ಚಿನ್ನು ಕುಳ್ಳ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಛ, ಟೈಮ್ ಸೆನ್ಸ್ ಇಲ್ಲ ಇವ್ರಿಗೆ. Excuse me, sir. Thank you. Just a minute.
ಇರೋದ್ 3 ಅಡಿ, ಅದಕ್ಕೆ 6 ಅಡಿ ಜೇಬು, 12 ಅಡಿ ಚೈನು. ಈ ಕಾಸು ನಾ ಸತ್ತ ನೀನ್ ಎದೆ ಮೇಲೆ ಹಾಕ್ಯೋ. ಶಿಲ್ಪಾ, ಎಸ್ ಸರ್. ಕಾಲ್ ತಗಲ್ಸ್ಕೊಂಡ್ಬಿಟ್ಯಾ? ಕೂತ್ಕೋ ಕೂತ್ಕೋ. ಸರಸ್ವತಿ, ಪ್ರೆಸೆಂಟ್ ಸರ್. ಕೂತ್ಕೋ ಕೂತ್ಕೋ. ಅಲ್ಲ, ಜಗತ್ನಲ್ಲಿ ಜನ ಚೇಂಜ್ ಕೇಳ್ತಾರೆ. ನಾನು ಅಟೆಂಡೆನ್ಸ್ ಹಾಕ್ತಾನೆ ಇರೋದು, ನೀವು ಎಸ್ ಆರ್ ಅನ್ನೋದು ಮಾತ್ರ ತಪ್ಪಲಿಲ್ಲ, ಚೇಂಜ್ ಆಗ್ಲೇ ಇಲ್ಲ. ರವಿ ಬಂದಿದ್ದೀನಿ ಕಣಲ್ಲ. ಜನ ಚೇಂಜ್ ಕೇಳ್ತಾರಲ್ಲ ಸರ್. ವಸಂತ ಬಂದಿದ್ದೀನಿ ಕಣ. ಟಿಜೆಪೆ ಅಣ್ಣ, ಜಗತ್ನಲ್ಲಿ ಜನ ಚೇಂಜ್ ಕೇಳ್ತಾರಣ್ಣ. ತಪ್ಪಾಯ್ತು ಕಣಣ್ಣ, ಜಗತ್ನಲ್ಲಿ ಜನ ಚೇಂಜ್ ಕೇಳ್ತಾರೆ, ಆದ್ರೆ ನೀವು ಮಾತ್ರ ಚೇಂಜ್ ಆಗ್ಬೇಡ್ರಪ್ಪ. ಗುರು, ಈ ಟಿಜೆಪಿ ಅಂದ್ರೆ ಏನ್ ಗುರು? ತುಂಬಾ ಜೊಲ್ಪಾಟಿ ಅಂತ ಹುಡುಗಿರಸ್ನ ಜೊಲ್ಸುರ್ಸ್ಕೊಂಡೇ ಕರೀತಾನೆ. ಚಿನ್ನು, ಗುರುವರ್ಯರೇ, ಹಾಜರಾಗುತ್ತಿದ್ದೇನೆ. ಏನಯ್ಯ ಇದು ನಿನ್ ಗೆಟಪ್ಪು? ಜನ ಚೇಂಜ್ ಕೇಳ್ತಾರಲ್ಲ ಸರ್. ಬರೀ ಪ್ಯಾಂಟು ಶರ್ಟ್ ಹಾಕಿ ಬೋರ್ ಆಗಿತ್ತು, ಅದಕ್ಕೆ ಓಲ್ಡ್ ಅಂಡ್ ಗೋಲ್ಡ್ ಸ್ಟೈಲ್ ಸ್ವಲ್ಪ ಚೇಂಜ್ ಇರ್ಲಿ ಅಂತ. ಇದು ಬೋರ್ ಆದ್ರೆ? ಇದಕ್ಕೂ ಬೋರ್ ಆದ್ರೆ ಕಾಲೇಜ್ಗೆ ಬರೀ ಚಡ್ಡಿನಲ್ಲೇ ಬರೋದು. ನಾನ್ ಯಾವ್ದನ್ನು ಹೇಳಲ್ಲ, ಮಾಡ್ ತೋರಿಸ್ತೀನಿ. ಆಯ್ತಾಯ್ತು, ಇನ್ಮೇಲೆ ಕಾಲೇಜಿಗೆ ಬರ್ಬೇಕಾರೆ ಡೀಸೆಂಟ್ ಆಗಿ ಬಾ. ಏನ್ ಸರ್ ಇದು ಅನ್ಯಾಯ? ಇದೇ ಗೆಟಪ್ ಹಾಕೊಂಡು ನಮ್ಮ ಪ್ರಧಾನ ಮಂತ್ರಿಗಳು ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡಿದ್ರೆ ಮಣ್ಣಿನ ಮಗ ರಾಗಿ ಮುದ್ದೆ ಸೊಪ್ಪು ಸಾರು ತಿನ್ನೋನು ಅಂತ ಹೊಗಳ್ತೀರಾ, ಅದೇ ಕಾಲೇಜ್ ಹಾಕೊಂಡ್ ತೆಗಳ್ತೀರಾ? ನಾನು ನನ್ನ ಪೀಠವನ್ನು ಅಲಂಕರಿಸುತ್ತೇನೆ, ನಿಮ್ಮ ಪಿಟೀಲ್ ಭಾಷಣವನ್ನು ಶುರು ಹಚ್ಕೊಳ್ಳಿ. ಆಯ್ತಾಯ್ತಾಯ್ತು. ನೋಡಿ, ಫಾರಿನ್ ನಲ್ಲಿ ಎಜುಕೇಶನ್ ಮುಗಿಸ್ಕೊಂಡು 3 ವರ್ಷ ಆದ್ಮೇಲೆ ನನ್ನ ಮಗಳು ಇವತ್ತು ಬರ್ತಾ ಇದ್ದಾಳೆ. 11:15 ಅವಳು ಇಲ್ಲಿ ಇರ್ಬೇಕು. ಅದನ್ನ ಒಂದ್ ಕೆಲಸ ಮಾಡಿ, 1 ಗಂಟೆವರೆಗೂ ನನ್ನ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡಿ. ಆಗ್ಲಿ ಸರ್. ಆಮೇಲೆ ನನ್ನ ಮಗಳಿಗೆ ನಿಮ್ಮೂರಿನ ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ, ಅದನ್ನ ತರ್ಸಕ್ಕೆ ಏರ್ಪಾಟ್ ಮಾಡಿದ್ದೀರಿ ತಾನೆ? ಇನ್ ಅರ್ಧ ಗಂಟೆಲಿ ಬಂದ್ಬಿಡುತ್ತೆ ಸರ್. ವೆರಿ ಗುಡ್ ಸರ್, ಆ ರಾಮಹಳ್ಳಿಲಿ ಬೆಂಕಿ ಬಿದ್ದು ಗುಡ್ಸ್ಲುಗಳು ಸುಟ್ಟೋದ್ವಲ್ಲ, ಆ ಲೀಡರ್ಸ್ ಎಲ್ಲ ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದಾರೆ ಸರ್. ಹಾಗ ಸರಿ. ಪಾರ್ವತಿ, ನೋಡು, ನೀನ್ ಏರ್ಪೋರ್ಟ್ ಹೋಗಿ ಮಗಳನ್ನ ಕರ್ಕೊಂಡ್ ಬಂದ್ಬಿಡು. ಅಲ್ಲ, ನೀವು ಬರ್ತೆ ನಾನು ಅಲ್ಲಮ್ಮ, ನಮ್ ಕ್ಷೇತ್ರ ರಾಮಹಳ್ಳಿ ಗುಡಿಸ್ಲಿಗೆಲ್ಲ ಬೆಂಕಿ ಬಿದ್ದು ಸುಟ್ಟೋಗ್ಲಿಲ್ವಾ? ಅವ್ರ ಲೀಡರ್ಸ್ ಎಲ್ಲ ನನ್ನ ಹತ್ರ ಮಾತಾಡ್ಬೇಕು ಅಂತ ಬಂದಿದ್ದಾರೆ. ನನಗ್ ಜನಸೇವೆಯೇ ಮುಖ್ಯ. ಮನೆ ವಿಚಾರ ನೋಡ್ಕೊಳಕ್ ನೀನಿದ್ಯಲ್ಲ, ಹೋಗಿ ಕರ್ಕೊಂಡ್ ಬಂದ್ಬಿಡು. ಎಲ್ರಿ ಇದಾರ ಅವ್ರು? ಹೊರಗಡೆ ಇದಾರೆ ಸರ್. ನಡೀರಿ, ಹೋಗು. ಸಾವಿತ್ರಿ, ಆಮೇಲೆ ಫೋನ್ ಮಾಡ್ತೀನಿ. ಏನಮ್ಮ? ಚೆನ್ನಾಗಿದ್ಯಾ ಅಣ್ಣ? ಇಷ್ಟೊತ್ತು ನಿನ್ಗೆ ಕಾದ್ಬಿಟ್ಟು ಈಗ ಆಫೀಸ್ಗೆ ಹೋದ್ರು. 1 ನಿಮಿಷ ಫೋನ್ ಮಾಡ್ತೀನಿ. ಏನ್ ಮಾವನೆಂಟ್ ತಂದ್ಯಾ? ಹಲೋ ರೀ, ಅಣ್ಣ ಬಂದಿದ್ದಾನೆ. ಮಾವನೆಣ್ಣು ತಂದಿದ್ದಾನೆ. ಇದಾನೆ, ಕರೀಲಾ? ಚಿನ್ನು, ಏನಂತಮ್ಮ ಅವ್ರದ್ದು? ಸುಮ್ನೆ ತಗೊಳ್ಳೋ. ಹಲೋ, ಬುಟ್ಟಿಗಳನ್ನ ಸಾಹೇಬ್ರು ಮನೆಗೆ ತಂದು ಕೊಟ್ಬಿಡು. ಆಯ್ತಾಯ್ತು. ಏನಂತ? ಅಮ್ಮ, ನಿನ್ ಗಂಡ ಹೋಮ್ ಮಿನಿಸ್ಟರ್ PA, ನಾನಲ್ವಲ್ಲ ಅವ್ರ ಮನೆಗೆ ಮಾವಿನ ಹಣ್ಣು ಹಲಸಿನ ಎಲ್ಲ ಸಪ್ಲೈ ಮಾಡಕ್ಕೆ. ಪ್ಲೀಸ್ ಕಣೋ ಚಿನ್ನು, ಯು ಆರ್ ಮೈ ಸ್ವೀಟ್ ಬೇಬಿ ಅಲ್ಲ? ಏನೋ ನೀನ್ ಹೇಳ್ತಾ ಇದೀಯ ಅಂತ ಹೋಗ್ತಾ ಇದೀನಿ. ಮಾವ, ಅವ್ರು ಕೊಡೋ ಬುಟ್ಟಿ ಎಲ್ಲ ಕಾರಲ್ಲೇ ಇದ್ಯಾ? ಕೀ ಕೊಡು. ಹೋಗೋ, ಸುಮ್ನೆ ತಲ ಹರಟೆ. ನಿಧಾನಕ್ಕೆ ಹೋಗೋ. ಇದೇನಣ್ಣ, ಏನೋ ಬುಟ್ಟಿ ನೀವ್ ತಗೊಂಡ್ಬರ್ತಿದ್ದೀರಾ? ಅಪ್ಪ ಫೋನ್ ಮಾಡಿ ತಗೊಂಬರಕ್ ಹೇಳಿದ್ರು, ತಗೊಂಬಂದೆ. ಅದ್ ಸರಿ, ಮನೇಲಿ ಯಾರು ಕಾಣಿಸ್ತಾ ಇಲ್ವಲ್ಲ? ಅಮ್ಮವರು ಶಾಪಿಂಗ್ ಹೋಗಿದ್ದಾರೆ, ಸಾಹೇಬ್ರಿಗೆ ಗೊತ್ತಲ್ವಾ? ಕಾರಲ್ಲಿ ಇನ್ನೂ ಬುಟ್ಟಿಗಳಿವೆ, ಇದನ್ನಿಟ್ಟು ತಗೊಂಬರ್ತೀನಿ. ನಾನೇ ತಗೊಂಡ್ಬರ್ತೀನಿ ಬಿಡೋಣ, ನೀವ್ ಕೂತ್ಕೊಳ್ಳಿ. ಕಾಫಿ ಕುಡ್ಕೊಂಡು ಹೋಗಿರಂತೆ, ಕೂತ್ಕೊಳ್ಳಿ.
ಏನೋ ಇದು ಲೋ ಚಿನ್ನು ಯಾವ್ದೋ ಮಿಸ್ ಕೊಡ್ಬೇಕಾರ ಕಿಸ್ಸು ಮಿಸ್ ಆಗಿ ಈ ಗೆಜ್ಜೆ ಕೊಡ್ತಿದ್ಯಲ್ಲೋ ಸಮಥಿಂಗ್ ಇಸ್ ರಾಂಗ್. ನಿನ್ನೆ ಒಂದು ಸುಂದರವಾದ ಲೋಕಕ್ಕೆ ಹೋಗಿ ಒಬ್ಬಳು ಸುಂದರಿ ನೋಡ್ದೆ. ಯಾರೋ ಅವಳು? ಮೀನಿನಂಥ ಕಣ್ಣು, ಹವಳದಂತ ತುಟಿ, ಅವಳ ನಡಿಗೆ ನಾಟ್ಯರಾಣಿ ಶಾಕುಂತಲೆ. ಒಟ್ನಲ್ಲಿ ಅವಳೊಂದು ಬೇಲೂರು ಶಿಲಾಬಾಲಿಕೆ ಇದ್ದಾಗೆ. ಅವಳ ಹೆಸರೇನು? ಗೊತ್ತಿಲ್ಲ. ಅವಳಿರೋದು ಅವಳ ಮನೆಯಲ್ಲಿ. ಅದ್ ಗೊತ್ತು. ಯಾರ್ ಮಗಳು? ನಮ್ ಹೋಮ್ ಮಿನಿಸ್ಟರ್ ಮಗಳ ಕಣ. ಮಾತಾಡ್ದ? ಪೂರ್ತಿ ಮುಖನೇ ನೋಡಿಲ್ಲ, ಇನ್ ಮಾತಾಡ್ಸೋದಲ್ಲಿ. ಹೇಗಾದ್ರೂ ಮಾಡಿ ಅವಳನ್ ಕಣ್ ತುಂಬಾ ನೋಡ್ಬೇಕು ಅಂತ ಆಸೆ. ಅದಕ್ಕೆ ಒಬ್ಬ ಮೀಡಿಯೇಟರ್ ಬೇಕೇ ಬೇಕು. ಹೊರ್ಗಿನ್ ಮೀಡಿಯೇಟ್ರು ತುಂಬಾ ಡೇಂಜರು. ನಿಮ್ ಪ್ರೇಮಕ್ಕೆ ನಿಮ್ಮಪ್ಪನೇ ಸರಿಯಾದ ಬ್ರೋಕರ್. ಅಯ್ಯೋ ನಮ್ಮಪ್ಪ ಎಂತ ಪ್ರಿನ್ಸಿಪಲ್ ಮನುಷ್ಯ ಅಂತ ನಿನ್ಗೂ ಗೊತ್ತು. ಅದ್ರಲ್ಲೂ ಹುಡುಗಿರ್ ವಿಷಯ ಅಂದ್ರೆ ನಾವು ತುಂಬಾ ಹುಷಾರಾಗಿರ್ಬೇಕು ಗೊತ್ತಾ. ಈಗೇನು ನೀ ಅವಳನ್ನ ಮೀಟ್ ಮಾಡ್ಬೇಕಷ್ಟೇ ತಾನೆ? ಬಾ ನನ್ ಜೊತೆಗೆ. ಎಲ್ಲಿಗೆ? ಶಟ್